ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಗೋಧಿ ಹುಡಿ ಮತ್ತು ಟೊಮೆಟೊ ಉಪಯೋಗಿಸಿ ಒಂದು ಸುಲಭವಾಗಿ ಆರೋಗ್ಯಕರವಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಅಂದ್ರೆ ನಮ್ಮ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಬಳಸಿ ಮಾಡುವಂತಹ ಒಂದು ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ, ಅದನ್ನ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ರೆಸಿಪೀಸ್ ಗಳ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಬನ್ನಿ ಈ ಬ್ರೇಕ್ಫಾಸ್ಟ್ ರೆಸಿಪಿ ಏನು ಅಂತ ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ 2 ಟೊಮೆಟೊ, 4 ಬ್ಯಾಡಿಗೆ ಮೆಣಸು, 1 ತುಂಡು ಶುಂಠಿ, 3 ಎಸಳು ಬೆಳ್ಳುಳ್ಳಿ, ಕರಿಬೇವು ತಗೊಂಡಿದ್ದೀನಿ. ಮೊದಲೊಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 2 ಟೊಮೆಟೊ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 2 ಟೊಮೆಟೊ ಸಾಕು ನೋಡಿ. ಅಂದ್ರೆ ನಮ್ಮ ಗೋಧಿ ಹುಡಿ ಎಷ್ಟು ಉಪಯೋಗಿಸ್ತೀವೋ ಅದಕ್ಕೆ ನೋಡ್ಕೊಂಡು ನಾವು ಇಲ್ಲಿ ಟೊಮೆಟೊ ಸೇರಿಸೋದು. ಇವಾಗ 2 ಟೊಮೆಟೊ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ 4 ಬ್ಯಾಡಿಗೆ ಮೆಣಸು. ಇದು ನಿಮ್ಗೆ ಖಾರ ಬೇಕಿದ್ರೆ ಗುಂಟೂರು ಮೆಣಸು ಹಾಕೋಬಹುದು. ನಾನು ಚೆನ್ನಾಗಿ ಕಲರು ಸಿಗುತ್ತೆ ಈ ರೀತಿ ಹಾಕಿದ್ರೆ. 1 ತುಂಡು ಶುಂಠಿ, 3 ಎಸಳು ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ನೋಡಿ, ಚೆನ್ನಾಗಿ ಒಂದು ಹೂವಿನ ತರ ಬಂದಿದೆ ಇದು. ಓಕೆ, ಅದನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನ ರುಬ್ಬಿ ತರ್ತೀನಿ ನಾನು. ಓಕೆ, ರುಬ್ಬಿ ತರ್ತೀನಿ. ನೋಡಿ, ಇಲ್ಲಿ ನಮ್ಮ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ಸ್ವಲ್ಪನೂ ತರಿ ತರಿ ಇರಬಾರ್ದು, ನುಣ್ಣಗೆ ರುಬ್ಬೇಕು. ನೋಡಿ, ರೆಡಿ ಆಗಿದೆ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಬಿಡೋಣ ನಾವು. ನೆಕ್ಸ್ಟ್ ಒಂದು ಪಾತ್ರ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 2 ಕಪ್ ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ಅಂದ್ರೆ 2 ಕಪ್ ಗೋಧಿ ಹುಡಿಗೆ 2 ಟೊಮೆಟೊ ಸಾಕಾಗುತ್ತೆ. ಅಂದ್ರೆ ದೊಡ್ಡ ಗಾತ್ರದ ಟೊಮೆಟೊ ನಾನು ತಗೊಂಡಿರೋದು. ಆಮೇಲೆ ಅರ್ಧ ಕಪ್ ಅಕ್ಕಿ ಹುಡಿ. ನಾನಿಲ್ಲಿ 2 ಕಪ್ ಅಂದ್ರೆ ಕಪ್ 250 ml ಕಪ್ಪ ಇದು. ಓಕೆ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲಾ ಕಡೆ ಸಿಗ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವಿದಕ್ಕೆ ನಮ್ಮ ಪೇಸ್ಟ್ ಇದೆಯಲ್ಲ, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಾಡಿದ ಪೇಸ್ಟ್ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಒಳ್ಳೆ ಕೆಂಪು ಕೆಂಪು ಕಲರ್ ಆಗಿ ನಮ್ಗೆ ಸಿಕ್ಕಿದೆ. ಬ್ಯಾಡಿಗೆ ಮೆಣಸು ಉಪಯೋಗಿಸಿದ್ರಿಂದ ಈ ಕಲರ್ ಬಂದಿರೋದು. ಖಾರ ಬೇಕಿದ್ದವರು ಗುಂಟೂರು ಮೆಣಸು ಕೂಡ ಹಾಕೋಬಹುದು, ತೊಂದ್ರೆ ಏನಿಲ್ಲ. ಓಕೆ, ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ಇನ್ನು ಇದಕ್ಕೆ ನೀರು, ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮೆಷರಿಂಗ್ ಕಪ್ ಅಲ್ಲಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಕರೆಕ್ಟ್ ಅಳತೆ ಗೊತ್ತಾಗೋದಿಕ್ಕೋಸ್ಕರ. ನೋಡಿ, ಇವಾಗ 1 ಕಪ್ ನೀರು ತಗೊಂಡಿದ್ದೀನಿ. ಮೊದ್ಲು ಇದು ಒಮ್ಮೆಲೆ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಇದು ನಮಗೆ ನೀರ್ ದೋಸೆ ಹಿಟ್ಟಿನ ತರ ಅಲ್ಲ ಬರ್ಬೇಕಾಗಿರೋದು. ಅಂದ್ರೆ ನಮ್ಮ ಉದ್ದಿನ ದೋಸೆಗೆಲ್ಲ ನಾವು ಹಿಟ್ಟು ರೆಡಿ ಮಾಡ್ತೀವಲ್ವಾ, ಆ ರೀತಿ ನಮ್ಗಿದು ಸಿಗ್ಬೇಕು. ಆದ ಕಾರಣ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ನಾನು ಇವಾಗ 1 ಕಪ್ ಫುಲ್ ಹಾಕೊಂಡಿದ್ದೀನಿ. ಪುನಃ 1 ಕಪ್ ನೀರು ತಗೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ನಮ್ಗೆ ಗಂಟು ಕಟ್ಕೋಬಾರ್ದು. ನೋಡಿ, ಇಲ್ಲಿ 2 ಕಪ್ ನಾನು ನೀರು ಹಾಕೊಂಡಿದ್ದೀನಿ. ಇವಾಗ ನೋಡಿ, ನಮ್ಮ ಹಿಟ್ಟು ಈ ರೀತಿ ಇದೆ. 2 ಕಪ್ ಫುಲ್ ಹಾಕೊಂಡಿದ್ದೀನಿ. ನೋಡಿ, ನಮ್ಮ ಹಿಟ್ಟು ಇವಾಗ ಈ ರೀತಿ ಇದೆ. ಅಂದ್ರೆ ಸ್ವಲ್ಪ ಗಟ್ಟಿನೇ ಇದೆ. ಇನ್ನು ಸ್ವಲ್ಪ ನೀರು ಸೇರಿಸ್ಬೇಕಾಗುತ್ತೆ. 1 ಕಪ್ ತಗೊಂಡಿದ್ದೀನಿ, ಆದ್ರೆ ಇದನ್ನೆಲ್ಲ ಸೇರಿಸ್ತಾ ಇಲ್ಲ, ನೋಡ್ಕೊಂಡು ಸೇರಿಸ್ತೀನಿ. ನೋಡಿ, ಈ ರೀತಿ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಇರಬಾರ್ದು. ಅದ ಕಾರಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ನೋಡಿ ನಮ್ಮ ಹಿಟ್ಟು ನೋಡಿ ಈ ರೀತಿ ಇರ್ಬೇಕು. ನೋಡಿ, ಸ್ವಲ್ಪನೂ ಗಂಟು ಕಟ್ಕೊಂಡಿಲ್ಲ, ಕರೆಕ್ಟ್ ಆಗಿದೆ. ಅಂದ್ರೆ ನಾನಿಲ್ಲಿ ಪುನಃ ಉಪಯೋಗಿಸಿದ ಕಪ್ಪಲ್ಲಿ ನೋಡಿ 1/4 ಕಪ್ ಉಪಯೋಗಿಸಿರೋದು. ಅಂದ್ರೆ ನಾನು ಟೋಟಲ್ ಇಲ್ಲಿ 2 ಮತ್ತು 1/4 ಕಪ್ ನೀರು ಉಪಯೋಗಿಸಿದ್ದೀನಿ. 2 ಕಪ್ ಗೋಧಿ ಹುಡಿ, ಅರ್ಧ ಕಪ್ ಅಕ್ಕಿ ಹುಡಿ, ಆಮೇಲೆ ನೀರು. ನೋಡಿ, ನಮ್ಮ ದೋಸೆ ಕಾವಲಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇರೋದು. ನೀವು ಯಾವ್ದೋ ಉಪಯೋಗಿಸ್ತೀರೋ ಅದು ಮಾಡ್ಕೊಳ್ಳಿ. ಬಿಸಿ ಬಿಸಿ ಕಾವಲಿ ಮೇಲೆ ನಮ್ಮ ಕೆಂಪು ಕೆಂಪು ಹಿಟ್ಟನ್ನ ಹಾಕ್ಬಿಟ್ಟು ಈ ರೀತಿ ದೋಸೆ ಮಾಡ್ತಾ ಇದ್ದೀನಿ. ನೋಡಿ, ಇದೊಳ್ಳೆ ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಳ್ಳಿ. ಅಂದ್ರೆ ನಾನು ಕಾವಲಿ ಸಣ್ಣಕ್ಕಿದೆ, ಆದ ಕಾರಣ ಸಣ್ಣ ದೋಸೆ ಬರುತ್ತೆ. ಸ್ವಲ್ಪ ದೊಡ್ಡ ಆದ್ರೆ ಮಸಾಲೆ ದೋಸೆ ತರ ಸ್ವಲ್ಪ ದೊಡ್ಡ ದೋಸೆ ಸಿಗ್ಬೋದು ನಮಗೆ. ನೋಡಿ, ಈ ರೀತಿ ಮಾಡ್ತಾ ಇದ್ದೀನಿ. ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ನಮ್ಮ ದೋಸೆ ಬೆಂದು ರೆಡಿ ಆಗಿದೆ. ನೋಡಿ, ಇದಕ್ಕೆ ಸ್ವಲ್ಪ ತುಪ್ಪನು ಸ್ಪ್ರೆಡ್ ಮಾಡ್ತೀನಿ. ಇದು ಆಪ್ಷನ್ ಅಲ್ಲಿ, ನಿಮಗೆ ಇಷ್ಟ ಇದ್ರೆ ಮಾತ್ರ ಸೇರಿಸ್ಕೊಳ್ಳಿ, ಕೆಲವರಿಗೆ ಇಷ್ಟ ಇರಲ್ಲ, ಆ ತರದವರು ಬೇಡ, ಸೇರಿಸ್ಬೇಡಿ. ನೋಡಿ, ನಮ್ಮ ದೋಸೆ ಇಲ್ಲಿ ರೆಡಿ ಆಗಿದೆ. ನಾನು ಇದನ್ನ ಎಬ್ಬಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ಒಳ್ಳೆ ಕೆಂಪು ಕಲರ್ ಅಲ್ಲಿ ಬಂದಿದೆ. ಆದ್ರೆ ನಮ್ಗೆ ಇದ್ರಲ್ಲಿ ಕ್ಯಾಮರಾಕ್ಕೆ ಈ ರೀತಿ ಕಾಣಿಸ್ತಾ ಇಲ್ಲ. ಅಂದ್ರೆ ಲೈಟ್ ಎಲ್ಲ ಇದ್ದ ಕಾರಣ ಕಲರ್ ಅಷ್ಟು ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಕೆಂಪು ಕಲರ್ ಅಲ್ಲಿ ದೋಸೆ ನಮಗೆ ಸಿಕ್ಕಿದೆ. ಸೂಪರ್ ಟೇಸ್ಟ್ ಮಾತ್ರ ಇದರದ್ದು. ನೋಡಿ, ಈ ರೀತಿ ಒಳ್ಳೆ ಕ್ರಿಸ್ಪಿ ಆಗಿ, ಅಂದ್ರೆ ಗರಿ ಗರಿಯಾದ ಕೆಂಪು ಕೆಂಪು ದೋಸೆ ಇಲ್ಲಿ ನೋಡಿ ರೆಡಿ ಆಗಿದೆ. ಓಕೆ, ಇದೇ ರೀತಿ ಇನ್ನೊಂದು ದೋಸೆನು ರೆಡಿ ಮಾಡ್ತೀನಿ. ನೋಡಿ, ಈ ರೀತಿ ಇದೆ ನಮ್ಮ ದೋಸೆ. ಇದೇ ರೀತಿ ಇನ್ನೊಂದು ದೋಸೆನು ನಾನು ರೆಡಿ ಮಾಡ್ತೀನಿ. ನೋಡಿ, ಆಮೇಲೆ ಇದೇನಂದ್ರೆ ಇದಕ್ಕೆ ನಮಗೆ ಚಟ್ನಿ ಸಾಂಬಾರು ಏನು ಬೇಡ, ಹಾಗೆ ಬೇಕಿದ್ರು ತಿನ್ಬಹುದು, ಇಲ್ಲಾಂದ್ರೆ ಅದರ ಜೊತೆ ಬೇಕಿದ್ರು ಸರ್ವ್ ಮಾಡ್ಬೋದು. ಬಿಸಿ ಬಿಸಿಯಾಗಿ ಈ ದೋಸೆ ಹಾಗೆ ತಿಂದ್ರು ಕೂಡ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಇದು ಖಂಡಿತ ಎಲ್ಲರಿಗೂ ಇಷ್ಟ ಆಗ್ಬಹುದು.
ಸೂಪರ್ ಆಗಿರುವಂತಹ ದೋಸೆ, ಅಂದ್ರೆ ತುಂಬಾ ಸುಲಭವಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಹೆಲ್ದಿ ಕೂಡ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಬೇಡ. ಗೋಧಿ ಹುಡಿ, ಟೊಮೆಟೊ ಎಲ್ಲರ ಮನೆಯಲ್ಲಿರುವಂತಹ ಎರಡು ಪದಾರ್ಥಗಳು. ಸೊ ಅದನ್ನ ಉಪಯೋಗಿಸಿ ನಾನ್ ಮಾಡ್ತಾ ಇರೋದು. ಓಕೆ ನೋಡಿ, ನಮ್ಮ ದೋಸೆ ಎಲ್ಲ ರೆಡಿ ಆಗಿದೆ ನೋಡಿ. ಎರಡು ದೋಸೆನು ಸೂಪರ್ ಆಗಿ ರೆಡಿ ಆಗಿದೆ. ಓಕೆ ನೋಡಿ, ಇನ್ನಿದು ಹೇಗಿದೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಟ್ಬಿಡಿ, ಎಲ್ಲರ ಜೊತೆನು ಶೇರ್ ಮಾಡಿ. ನೋಡಿ ನಮ್ಮ ದೋಸೆ ನೋಡಿ ಈ ರೀತಿ ಇದೆ ನೋಡಿ. ಚಟ್ನಿ ಅಥವಾ ಸಾಂಬಾರ್ ಜೊತೆ ಬೇಕಿರೋ ಸರ್ವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.